ನಮಸ್ಕಾರ ವೀಕ್ಷಕರೇ, ಕೃಷಿ ದೇವೋಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳುವಂತ ಕೃಷಿ ಪಾಠ ಕೇಳಿದ ಮೇಲೆ ಎಷ್ಟೋ ಜನ ಸಿಟಿ ಬಿಟ್ಟು ಕೃಷಿಗಿಳಿದ್ರು. ಹಾಗೆ ಇಲ್ಲೊಬ್ಬ ಯುವ ರೈತ ಪ್ರತಿಷ್ಠಿತ ಕಂಪನಿಯ ಕೆಲಸವನ್ನು ಬಿಟ್ಟು ಮಣ್ಣನ್ನು ನಂಬಿ ಕೃಷಿಗಿಳಿದಿದ್ದಾರೆ. ತಂದೆಯ ಹಳೆ ಪದ್ಧತಿ ಕೃಷಿಗೆ ಮಗನ ಆಧುನಿಕ ಟಚ್ ಇತರೆ ರೈತರಿಗೆ ಮಾದರಿಯಾಗ್ತಾ ಇದೆ. ಕಾಫಿ ತೋಟದಲ್ಲಿ ಆ ರೈತ ಮಾಡುವ ಕಮಾಲ್ ಎಂಥದ್ದು ನೀವೇ ನೋಡಿ. ಕಾಫಿ ತೋಟ. ನೀರನಿಗಳನ್ನ ಜೊಂಪೆಯಾಗಿ ತೂಗುತ್ತಾ ಹೊತ್ತಿರುವ ಈ ತೋಟ ಒಬ್ಬ ಯುವ ರೈತನ ಕೃಷಿಗೆ ಸಿಕ್ಕ ಸಂಪತ್ತು. ಕಾಫಿ ತೋಟ ಇದೆ ಅಂದ್ರೆ ಅಲ್ಲಿ ಮೆಣಸು ಖಂಡಿತ ಇರುತ್ತೆ. ಕಾಫಿ ಮೆಣಸಿನ ಜೊತೆಗೆ ಈ ರೈತ ಅಡಿಕೆಯನ್ನು ಬೆಳೆದು ನಿತ್ಯ ಹರಿದ್ವರ್ಣಕ್ಕೆ ಮತ್ತೊಂದು ಸೊಬಗು ಕೊಟ್ಟಿದ್ದಾರೆ. ತುಂಗಾ, ಭದ್ರಾ ನದಿಗಳ ತಂಪಿನ ಹಿಂಪಲ್ಲಿ ನಿತ್ಯ ಹಸಿರಿನಿಂದ ಕೂಡಿದ ಪರ್ವತ ಶ್ರೇಣಿಗಳಲ್ಲಿ ಜಲಪಾತಗಳ ಜುಳುಜುಳು ಸದ್ದಿನ ಸಮೀಪದಲ್ಲಿ ಕಾಫಿ, ಟೀ, ಏಲಕ್ಕಿ, ಮೆಣಸು, ಅಡಿಕೆ, ಬಾಳೆ, ತೆಂಗು ಇತ್ಯಾದಿ ಬೆಳೆಯುವ ನಾಡು ಚಿಕ್ಕಮಗಳೂರು. ಇದು ಜಲ ಮತ್ತು ಪ್ರಕೃತಿ ಸಂಪತ್ತಿನಿಂದ ಪ್ರಸಿದ್ಧಿ ಪಡೆದಿರೋ ಜಿಲ್ಲೆ. ಇದೇ ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಎಂಬಲ್ಲಿ ಯುವ ರೈತರೊಬ್ಬರು ಕಾಫಿ ತೋಟಕ್ಕೆ ಆಧುನಿಕ ಟಚ್ ಕೊಟ್ಟು ಮಿಶ್ರ ಬೆಳೆಗೆ ಹೊಸ ರೂಪ ಕೊಟ್ಟಿದ್ದಾರೆ. ಅವರೇ ಕಾರ್ತಿಕ್ ಪಟ್ಟಡ. ಕಾಫಿ ಒಂದು ಅತ್ಯಂತ ಸೂಕ್ಷ್ಮ ಬೆಳೆ. ಅದನ್ನ ಬೆಳೆಯೋದು ಅಷ್ಟು ಸುಲಭವಲ್ಲ. ಕಾರ್ತಿಕ್ ಅವರ ತಂದೆ ಗಣಪತಿ ಅವರಿಗೆ 50 ವರ್ಷಗಳಿಂದ ಕಾಫಿ ಕೃಷಿ ಮೇಲೆ ಗ್ರಿಪ್ ಇದೆ. ಇವರು ಮೂಲತಃ ಕೊಡಗಿನವರೇ ಆದ್ರೂ ಚಿಕ್ಕಮಗಳೂರಲ್ಲೇ ಸೆಟಲ್ ಆಗಿದ್ರು. ಇವರಿಗೆ 24 ಎಕರೆ ಕಾಫಿ ತೋಟ ಇದೆ. ಇದೇ ತೋಟವನ್ನ ಇನ್ನಷ್ಟು ಹಸಿರಿನಿಂದ ವೈಭವೀಕರಿಸೋಕೆ ಕಾರ್ತಿಕ್ ಅವರು ಸಿಟಿ ಬಿಟ್ಟು ಕಾಫಿ ನಾಡಿಗೆ ಬಂದಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯ ಕೆಲಸ ಬಿಟ್ಟು ಕಾರ್ತಿಕ್ ಅವರು ಕೃಷಿ ಮಾಡೋಕೆ ಸ್ಫೂರ್ತಿಯಾಗಿದ್ದು ಇವರ ತಂದೆ ಗಣಪತಿ ಅವರೇ. ತಂದೆಯ ಸಪೋರ್ಟ್ನಿಂದ ಕಾರ್ತಿಕ್ ಅವರು ಕಾಫಿ ತೋಟದಲ್ಲಿ ಒಂದಲ್ಲ ಒಂದು ಪ್ರಯೋಗ ನಡೆಸ್ತಾ ವಿದೇಶಿ ಕಾಫಿ ಬೆಳೆಗಳನ್ನ ಪರಿಶೀಲನೆ ಮಾಡ್ತಾ ತಮ್ಮ ತೋಟದಲ್ಲೂ ಏನೋ ಒಂದು ಹೊಸದನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕಾಫಿ ಜೊತೆಗೆ ಕಾಳು ಮೆಣಸು, ಅಡಿಕೆ ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಕಾರ್ಮಿಕರ ಕೊರತೆ ನೀಗಿಸೋಕೆ ಆಧುನಿಕ ಉಪಕರಣ ಬಳಸಿಕೊಂಡು ಕೃಷಿಯಲ್ಲಿ ಸೈ ಎನಿಸ್ಕೊಂಡಿದ್ದಾರೆ. 2011 ಅಲ್ಲಿ ಬಂದೆ. 11 ಇಂದ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಏನು ಅನಿಸಿತು ಅಂತಂದರೆ, ಸಿಕ್ಕಾಪಟ್ಟೆ ಕಾಫಿ ಪ್ಲಾಂಟೇಶನ್ ಬಂದ್ಬಿಟ್ಟು ನಾವೇನು ಬೆಳಿತೀವಿ ಅಂತಂದರೆ ಕಾಫಿ, ಪೆಪ್ಪರು, ಅರಕನೆಟ್. ನಾವು ಫಸ್ಟ್ ಬಂದ್ಬಿಟ್ಟು ಕಾಫಿ ಬೆಳೆಗಾರರು, ಆಮೇಲೆ ಪೆಪ್ಪರ್ ಬೆಳೆಗಾರರು, ಆಮೇಲೆ ಅರಕನೆಟ್ ಬೆಳೆಗಾರರು, ನಾವು ಅಡಿಕೆ ಬೆಳೆಗಾರರು. ನನಗೇನು ಅನಿಸಿತು ಅಂತಂದ್ರೆ ಅದು ಕಂಪ್ಲೀಟ್ ಎಲ್ಲನೂ ಲೇಬರ್ ಓರಿಯೆಂಟೆಡ್ ಕೆಲಸ. ನಮಗೆ ಫುಲ್ ಟೋಟಲ್ ಯಾವುದು ಅಂತಂದರೆ ಜನ ಇಲ್ದಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದು ಎಸ್ಪೆಷಲಿ ಕಾಫಿ. ಅಲ್ಲಿ ಏನಾಯ್ತು ಅಂತಂದರೆ ನಾವು ಒಂದು 2-3 ವರ್ಷ ಕಲಿಯೋಕ್ಕೆ ಏನು ಅಂತ ನೋಡೋದಕ್ಕೆ 2-3 ವರ್ಷ ಹೋಗ್ಬಿಡ್ತು, ಹೆಂಗೆ ಕಲಿಯೋದು ಏನು ಮಾಡೋದು ಅಂತ. ಆಮೇಲೆ ನಮ್ಮ ಜೊತೆಗೆ ನಮ್ಮದು ಸಪೋರ್ಟರ್ಸ್ ಥರ, ನಮ್ಮದು ಮೆಂಟೋರ್ಸ್ ಥರ, ನಮ್ಮದು ಕಾಫಿ ಫ್ರೆಂಡ್ಸ್ ಎಲ್ಲ ಇದ್ದರು. ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ನಾವು ನೋಡ್ತಿದ್ವಿ ಹೆಂಗೆ ಕಲಿಬೋದು, ಹೆಂಗೆ. ಅದೇ ನಮಗೊಂದು ಬಂದುಬಿಟ್ಟಿತ್ತು, ಇನ್ನೇನು ಹೆಸರು ಮಾಡೋದಾದ್ರು ನಾವು ಕಾಫಿ ಪ್ಲಾಂಟೇಷನಲ್ಲಿ ಹೆಸರು ಮಾಡಬೇಕು ಅಂತ ನಮ್ಗೆ ಬಂದುಬಿಟ್ಟಿತ್ತು ಮನಸ್ಸಿಗೆ. ಅದಕ್ಕೇನು ಅಂತ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಯಾವ ಥರ ಅಂತಂದರೆ ಹೆಂಗೆ ನಾವು ಲೇಬರ್ಸ್ನ ಹೆಂಗೆ ಕಟ್ ಡೌನ್ ಮಾಡಬೇಕು ಅಂತ. ಹೌದು, ಕಾಫಿ ತೋಟ ಮೇಂಟೈನ್ ಮಾಡಬೇಕು ಅಂದ್ರೆ, ಅದರಲ್ಲೂ ಕಾಳು ಮೆಣಸು, ಅಡಿಕೆ ಒಟ್ಟೊಟ್ಟಿಗೆ ಸಂಭಾಳಿಸಬೇಕು ಅಂದ್ರೆ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚೇ ಇರಬೇಕು. ಹಾಗಾಗಿ ಕಾರ್ತಿಕ್ ಅವರ ಹಿಂದೆ ಮ್ಯಾನ್ ಪವರ್ ಇಲ್ಲ ಅಂದ್ರೆ ಸಾಗದು ಕೆಲಸ ಮುಂದೆ. ಕಾರ್ತಿಕ್ ಅವರಿಗೆ ಮೊದಲು ಗೊತ್ತಾದ ಸತ್ಯ ಇದು. ಕಾಫಿ ಕೆಲಸಕ್ಕಿಂತ ಅವರಿಗೆ ಮೆಣಸು ಮೇಂಟೈನ್ ಮಾಡೋಕೆ, ಅದರಲ್ಲೂ ಕೂಲಿ ಕಾರ್ಮಿಕರಿಲ್ಲದೆ ಮಾಡೋಕೆ ಒಂದು ಐಡಿಯಾ ಬಂತು. ಅದೇ ಸಿಮೆಂಟ್ ಪೂಲ್.
ಸಾಲು ಸಾಲಾಗಿ ಹಸಿರು ಹಸಿರಾಗಿ ಬೆಳೆದು ನಿಂತಿರೋ ಮೆಣಸು ಇದು ಮರದ ಬುಡದಿಂದ ಬೆಳೆದು ಮರಕ್ಕೆ ಅಂಟಿಕೊಂಡಿಲ್ಲ. ಅದು ಸಿಮೆಂಟ್ ಪೋಲ್ಗೆ ಅಂಟ್ಕೊಂಡು ಬೆಳೆದಿದೆ. ಇದು ಯುವ ರೈತ ಕಾರ್ತಿಕ್ ಅವರ ಮೊದಲು ಸಕ್ಸಸ್ ಆದ ಪ್ಲಾನ್. ಇಂಥ ಎಷ್ಟೋ ಆಧುನಿಕ ಪ್ಲಾನ್ಗಳು ಈ ರೈತನಿಂದ ಸಾಧ್ಯವಾಗಿದೆ. ಕಾಫಿ ಕೃಷಿಯಲ್ಲಿ ಅವರ ಆಧುನಿಕ ಟಚ್ ಹೇಗಿದೆ ನೀವೇ ಕೇಳಿ. ಫಾರ್ ಎಕ್ಸಾಂಪಲ್ ನಾವೀಗ ಕಾಫಿ ಈಗ ಕೆಲಸ ಮಾಡ್ಬೇಕಾದ್ರೆ ಏನು ಅಂತ ಫಸ್ಟ್ ಆಗ ವೀಡ್ ಕಟ್ರ್ ಬಂತು. ಆಗ ಸದೆ ಹೊಡಿತಾ ಇದ್ರು, ವೀಡ್ ಕಟ್ರ್ ಬಂತು, ಸ್ಪ್ರೇ ಮಾಡ್ತಿದ್ರು, DSPL ಮಾಡ್ತಿದ್ರು. ಅದ್ರಲ್ಲಿ ನಿಮಗೆ ಒಂದು ಸ್ಪ್ರೇ ಮಾಡೋಕ್ಕೆ 2 ಜನ 3-4 ಜನ ಎಳೆಯೋಕ್ಕೆ ಬೇಕಾಗಿತ್ತು, ರಬ್ಬರ್ ಎಳೆಯೋಕ್ಕೆ ಅದಕ್ಕೊಂದು 7-8 ಜನ ಬೇಕಾಗಿತ್ತು. ಆಮೇಲೆ ಅದು ಪವರ್ ಮಿಷಿನ್ಸ್ಗಳು ಬಂತು, ಆ ಸ್ಪ್ರೇನು ಈಸಿ ಆಗ್ತಾ ಬಂತು. ಆ ಥರ ಏನಾಗಿದೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಗೊಂದು 20% ನಿಮಗೆ ಮಿಷಿನರೀಸ್ ಇತ್ತು ಆಗ. ಈಗ ನಾನು ಹೇಳೋದು ಖುಷಿಯಿಂದ ಹೇಳ್ತೀನಿ, ಯಾಕೆಂದರೆ 60% ನಾವು ಮಿಷಿನರೀಸ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ ನಾವು. ಇನ್ನು ಹೋಗ್ತಾ ಹೋಗ್ತಾ ನನ್ನ ಪ್ರಕಾರ ಇನ್ನೊಂದು 30% ನಾವು ಕಾಫಿ ಒಂದು ಕುಯ್ಯೋದು ನಮ್ಗೆ ಕಷ್ಟ ಬಿಟ್ಟರೆ ಇನ್ನು ನೆಕ್ಸ್ಟ್ ಆಲ್ಮೋಸ್ಟ್ ಆ ಕೆಲಸಗಳೆಲ್ಲ ನಮಗೆ ಮಿಷಿನರೀಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಮರಗಳಿಗೆ ಹಬ್ಬುವ ಈ ಕಾಳು ಮೆಣಸಿನ ಬಳ್ಳಿಗಳನ್ನ ಮರಕ್ಕೆ ಬಿಟ್ಟು ಸಿಮೆಂಟ್ ಕಂಬಗಳಿಗೆ ಹಬ್ಬಿಸೋದ್ರಿಂದ ಮರಗಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಖರ್ಚು ಹೆಚ್ಚು ಇರೋದಿಲ್ಲ. ಆ ಗಿಡಕ್ಕೆ ಹಾಕಿದ ಗೊಬ್ಬರ ಆಗ್ಲಿ ಔಷಧಿ ಆಗ್ಲಿ ಆ ಗಿಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗೆ ಒಳ್ಳೆ ಉಳಿತಾಯದ ಜೊತೆಗೆ ಮೆಣಸಿನ ಬಳ್ಳಿ ಉತ್ತಮವಾಗಿ ಬೆಳವಣಿಗೆ ಕಾಣುತ್ತೆ ಅನ್ನೋದು ಯುವ ರೈತನ ನಿದರ್ಶನ ಕೃಷಿ. ಕಾಫಿ ಜೊತೆಗೆ ಮಿಶ್ರ ಬೆಳೆಯಲ್ಲಿ ಯಶಸ್ಸು ಕಂಡಿರುವ ಕಾರ್ತಿಕ್ ಕಾಫಿ ಕೃಷಿಯಲ್ಲಿ ಹೊಸ ಉಪಕರಣಗಳ ಬಳಕೆ ಮಾಡ್ತಾ ಜೊತೆಗೆ ಬೀನ್ ಸೆಪರೇಟರ್ ಅಂದ್ರೆ ಕಾಫಿಯ ಹಣ್ಣು ಮತ್ತು ಕಾಯಿಯನ್ನ ಬೇರೆ ಮಾಡೋ ಯಂತ್ರ, ಒಣಗಿದ ಕಾಫಿಯನ್ನ ಚೀಲಕ್ಕೆ ತುಂಬೋಕೆ ಬ್ಯಾಗಿಂಗ್ ಮಷೀನ್ ಬಳಸ್ತಿದ್ದಾರೆ. ಅವೆಲ್ಲ ಹೇಗಿವೆ ಅಂತ ನೀವೇ ನೋಡಿ. ಸ್ಪ್ರಿಂಕ್ಲರಿಂದ ತೊಗೊಳ್ಳೋಣ, ಯಾಕೆಂದರೆ ಫೆಬ್ರವರಿಯಿಂದ ನಾವು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ನಮ್ಮದು ಫುಲ್ ಟೋಟಲ್ ಎಲ್ಲ ತೋಟದಲ್ಲೂ ಸ್ಪಾಟ್ ಜೆಟ್ ಇದೆ. ಯಾವ ತೋಟದಲ್ಲಿ ನಾವು ಪೈಪ್ ಜೋಡಿಸ್ಬೇಕು ಅಂತ ಇಲ್ಲ. ಅಲ್ಲಿಂದ ನಾವು ಏನು ಮಾಡ್ತೀವಿ ಅಂತ ಒಂದು ಜೆಟ್ ಹಾಕ್ಬಿಟ್ಟು ಮಾಡ್ಬೋದು. ಮೊದಲು ನಾವು ಬರ್ಬೇಕಾದ್ರೆ ಏನು ಮಾಡೋದು ಅಂತಂದರೆ 20-25 HP ಇರಿಗೇಷನ್ ಸಿಸ್ಟಮ್ ಇಟ್ಕೊಳ್ಳೋದು, ದೊಡ್ಡ ಮೇಂಟೈನ್ ಮಾಡೋದೆಲ್ಲ ಭಾರಿ ಕಷ್ಟ ಆಗಿರೋದು. ಅದಕ್ಕೆ ನಾವು ಏನು ಮಾಡಿದ್ವಿ ಅಂತಂದರೆ ಈಗ PTO ಸಾಫ್ಟಿಗೆ ನಾವು ಟ್ರ್ಯಾಕ್ಟರ್ ತೊಗೊಂಡಿದ್ದೀವಿ. PTO ಸಾಫ್ಟಿಗೆ ಪಂಪ್ ಹಾಕ್ತೀವಿ. ಪಂಪ್ ಬಂದುಬಿಟ್ಟು ಸೈಜಲ್ಲಿ ಭಾರಿ ಚಿಕ್ಕದಿರುತ್ತೆ, ಆದರೆ ಪವರ್ಫುಲ್ ಆಗಿರುತ್ತೆ. ಅದು 42 HP ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಸತಿ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ರೆ 3 ಸ್ಕಿಪ್ಪರ್ ಆರುತ್ತೆ, ಇಲ್ಲ 6 250 ಜೆಟ್ ಹಾರುತ್ತೆ. ನಮಗೆ ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಭಾರಿ ಕಮ್ಮಿ ಆಗೋಗಿದೆ. ಬೇಸಿಗೆಯಲ್ಲಿ ಕಾಫಿ ತೋಟಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ. ಅದಕ್ಕಂತಲೇ ಕಾರ್ತಿಕ್ ಅವರು ತೋಟಕ್ಕೆ ಸ್ಪ್ರಿಂಕ್ಲರ್ ಜೆಟ್ ಅಳವಡಿಸಿದ್ದಾರೆ. ಮೆಣಸಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದ್ ಕಡೆ ಕೂಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಕೃಷಿ ಕೇಳಿದ ಟೈಮ್ಗೆ ಸರಿಯಾಗಿ ಕೆಲಸಗಳನ್ನ ಮಾಡಿದ್ರೆ, ಬೆಳೆ ಕೇಳಿದಾಗ ಸರಿಯಾದ ವ್ಯವಸ್ಥೆಗಳನ್ನ ಮಾಡಿದ್ರೆ ಕೃಷಿಯಲ್ಲಿ ಸಕ್ಸಸ್ ಖಂಡಿತ ಇರುತ್ತೆ ಅಂತಾರೆ ಕಾರ್ತಿಕ್ ಅವರು. ನಾವು ಮೊದಲು ನಾವೇನಾಗ್ತಿತ್ತು ಅಂದರೆ ಜನನ ವೆಯ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ಪೈಪ್ಲೈನ್ ಜೋಡ್ಸೋಕ್ಕೆ ಅದಕ್ಕೆ ಜನಕ್ಕೆ ವೆಯ್ಟ್ ಮಾಡಬೇಕಾಗಿತ್ತು. ಅವ್ರು ಬಂದಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗೋದು. ಅದು ಏನಂತಾರೆ ಅಗ್ರಿಕಲ್ಚರ್ ನಾನು ಏನು ಖಂಡಿತ ಸಕ್ಸಸ್ಸು ಅಂತಂದರೆ ರೈಟ್ ಟೈಮಿಗೆ ರೈಟ್ ಕೆಲಸ ಮಾಡಿದ್ರೆ ನಾವು ಸಕ್ಸಸ್ ಕಾಣ್ತೀವಿ. ಅದರಿಂದ ನಾವೇನು ಮಾಡಿದ್ವಿ ಅಂತ ನಾವು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ತೋಟಕ್ಕೆ ನಾವು ಡೆಡ್ಲೈನ್ ಮತ್ತು ಸ್ಪಾಟ್ ಜೆಟ್ ಎಲ್ಲ ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಇನ್ ಕೇಸ್ ಲೇಬರ್ ಬರಲಿಲ್ಲ ಅಂತಂದ್ರೂ ನಾವೇ ಜೋಡಿಸಿ ನಾವೇ ಮಾಡಂಗೆ. ಈಗ ಫ್ರಮ್ 2-3 ಇಯರ್ಸ್ ನಾನೇ ಈಗ ಜೆಟ್ ಜೋಡಿಸ್ತೀನಿ, ನಾನೇ ಮಾಡ್ತಾ ಇದ್ದೀನಿ. ಅದರಿಂದ ಏನಾಗ್ತಿದೆ ಅಂತಂದರೆ ನಮ್ಗೆ ಏಕರೆಗೆ ಏನಿಲ್ಲ ಅಂತಂದ್ರು ನಾರ್ಮಲ್ ಏನು ಕುಯ್ತಾ ಇದೀವಿ ಅದಕ್ಕಿಂತ 10 ಬ್ಯಾಗ್ ಜಾಸ್ತಿನೇ ಬಂದಿದೆ. ಯಾಕೆ ಅಂತಂದರೆ ರೈಟ್ ಟೈಮ್ಗೆ ರೈಟ್ ಕೆಲಸ ಆಗುತ್ತೆ. ನಿಮ್ಗೆ ಆಗ ಏನಾಗುತ್ತೆ ಕೆಲಸನ ಫಾಸ್ಟ್ ಆಗುತ್ತೆ. ನಿಮಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಈಗ ಏನಾಗ್ತಿದೆ ಅಂದರೆ ನಾವು ಡೆಡ್ಲೈನ್ ಹಾಕಿದ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇನ್ ಕೇಸ್ ಮಳೆ ಬರಲಿಲ್ಲ ನಾವೇ ಗೊಬ್ಬರ ಹಾಕ್ತೀವಿ. ಅದೇ ಟೈಮಲ್ಲಿ ಇರಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆಗೇನಾಗುತ್ತೆ ನಿಮಗೆ ಗೊಬ್ಬರ ಕರಗುತ್ತೆ, ಚೆನ್ನಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಕರೆಕ್ಟ್ ಆಗುತ್ತೆ ನಮಗೆ. ಸದ್ಯಕ್ಕೆ ಈ ಯುವ ರೈತನಿಗೆ ವಿದೇಶಿ ಮಾದರಿಯಲ್ಲಿ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳೋ ಚಿಂತನೆ ಇದೆ. ಹಲವಾರು ವಿದೇಶಿ ಕಾಫಿ ತೋಟಗಳಿಗೆ ಭೇಟಿ ಕೊಟ್ಟಿರೋ ಕಾರ್ತಿಕ್ ಅವರಿಗೆ ಅಲ್ಲಿನ ಆಧುನಿಕ ಕೃಷಿಯ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಅದೇ ಮಾದರಿಯಲ್ಲಿ ತಮ್ಮ ತೋಟಕ್ಕೂ ಆ ವೈಭವ ತರುವ ಆಸೆ ಇದೆ. ಇವರ ಪ್ರಯತ್ನಕ್ಕೆ ಮನೆಯವರ ಜೊತೆಗೆ ಸ್ನೇಹಿತರ ಬೆಂಬಲವೂ ಇದೆ. ಹಾಗೆ ಇವರ ಕಾಫಿ ಕೃಷಿ ತೋಟದಿಂದ ಅನೇಕ ರೈತರು ಪ್ರೇರಣೆ ಪಡೆದಿದ್ದಾರೆ. ಕಾರ್ತಿಕ್ ಅವರ ತೋಟದಲ್ಲಿ ನಮಗೆ ತುಂಬ ಕಲಿಯೋದು ತುಂಬ ಸಿಕ್ಕಿದೆ. ಮತ್ತು ಈಗ ಸಿಮೆಂಟ್ ಪೋಲ್ ಆಗಲಿ, ಆಮೇಲೆ ರೋಬಸ್ಟಾ ಅವ್ರ ಡಾರ್ಫ್ ವೆರೈಟಿ ಆಗಲಿ, ಮತ್ತು ಪೆಪ್ಪರ್ದು ಯಾವ ಥರ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಪೆಪ್ಪರ್ದು ಗ್ರೋತ್ನ ಹೇಗೆ ಜಾಸ್ತಿ ಮಾಡಬೇಕು, ಮತ್ತು ನಾವು ಸ್ಪಾಟ್ ಜೆಟ್ಸ್ನ ಇದೆಲ್ಲ ನಾವು ಇವರಿಂದ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಅದನ್ನು ನಾವು ಫಾಲೋಅಪ್ ಮಾಡ್ತಿದ್ದೀವಿ. ಇವರಿಗೆ ಟೆಕ್ನಾಲಜಿಯನ್ನ ಬಳಸಿಕೊಂಡು ಈಗಿನ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ತನ್ನದೇ ಆದ ಹೊಸ ಹೊಸ ಐಡಿಯಾಗಳಿಂದ ಕಾಫಿ ತೋಟಕ್ಕೆ, ಮೆಣಸಿನ ಬೆಳೆಗೆ ಹಾಗೆ
ಅಡಿಕೆ ತೋಟಕ್ಕೆ ಯುವ ರೈತ ಹೊಸ ರೂಪವಂತೂ ಕೊಟ್ಟಿದ್ದಾರೆ. ತಂದೆ ಕಷ್ಟವನ್ನ ತಾನು ಸುಲಭವಾಗಿ ಸರಳವಾಗಿ ಮಾಡ್ತಿರೋದು ಇತರೆ ರೈತರಿಗೆ ಮಾದರಿ, ಕುಟುಂಬಕ್ಕೆ ಹೆಮ್ಮೆಯ ಗರಿ.